ನಮಸ್ಕಾರ. ನನ್ನ ನೆಚ್ಚಿನ ಪ್ಯಾರಾಮೆಡಿಕಲ್ ಸ್ಕೂಲ್ ವಿದ್ಯಾರ್ಥಿಗಳಿಗೆ ಡಾಕ್ಟರ್ ರಜನಿ, ಪ್ರಾಂಶುಪಾಲರು, ಜಿಲ್ಲಾ ಆರೋಗ್ಯ ತರಬೇತಿ ಕೇಂದ್ರ ಇವರ ಮಾಡುವ ನಮಸ್ಕಾರಗಳು. ಸ್ಟೂಡೆಂಟ್ಸ್ಗಳನ್ನ ನಾವು ಈ ಲಾಕ್ಡೌನ್ ಅವಧಿಯಲ್ಲಿ ಮಿಸ್ ಮಾಡ್ಕೋತಾ ಇದ್ದೇವೆ. ಅದೇ ರೀತಿ ನೀವು ಕೂಡ ನೇರವಾದ ಕ್ಲಾಸ್ಗಳನ್ನ ಮಿಸ್ ಮಾಡ್ಕೋತಾ ಇರ್ಬೋದು. ನಿಮಗೆ ನಾನು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಪಾಠ ಮಾಡ್ತೀನಿ ಅಂತ ನಾನು ನಿಮಗೆ ಹೇಳಿದ್ದೆ. ಇವಾಗ ನಾವು ಆನ್ಲೈನ್ ಕ್ಲಾಸ್ಗಳನ್ನ ತಗೊಳ್ಬೇಕಾದ ಅವಶ್ಯಕತೆ ಎದುರಾಗಿದೆ. ಆದ್ದರಿಂದ ಇವತ್ತು ಮೊದಲನೇ ಕ್ಲಾಸ್ ಕೊಡ್ತಾ ಇದ್ದೇನೆ. ನಿಮಗೆ ಯೂಟ್ಯೂಬ್ ಲಿಂಕ್ ಕೂಡ ಬಿಡ್ತೇನೆ. ಅದನ್ನು ದಯಮಾಡಿ ತಾವು ಬೇಕಾದಾಗ ಕೇಳಿಸ್ಕೊಂಡು ನಿಮ್ಮ ಯಾವುದೇ ಪ್ರಶ್ನೆಗಳನ್ನು ವಾಟ್ಸಪ್ ಗ್ರೂಪಿನಲ್ಲಿ ಹಾಕಿದಲ್ಲಿ ನಾನು ನಿಮಗೆ ಉತ್ತರ ಕೊಡ್ತೇನೆ. ಶಾರ್ಟ್ ನೋಟ್ಸ್ಗಳನ್ನು ಕೊಡಲು, ಪ್ರಿಂಟೆಡ್ ಶಾರ್ಟ್ ನೋಟ್ಸ್ಗಳನ್ನು ಕೊಡಲು ಕೂಡ ಪ್ರಯತ್ನ ಪಡ್ತೇನೆ. ಈ ದಿನ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಷನಲ್ಲಿ ಡೇಟಾ ಅನಾಲಿಸಿಸ್ ಎಂಬುದರ ಬಗ್ಗೆ ನಾನು ಮಾತಾಡ್ತೇನೆ. ಅದರಲ್ಲಿ ಟೂಲ್ಸ್ ಫಾರ್ ಡೇಟಾ ಅನಾಲಿಸಿಸ್ ಅಂತ ನಿಮಗೊಂದು ಶಾರ್ಟ್ ನೋಟ್ಸ್ ಕೂಡ ಇದೆ. ಕೆಲವು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಮಾತಾಡಿದ್ರೆ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತದೆ ಮಿಕ್ಸ್ ಆಗಿ ಅಂತ ಕೂಡ ನಾನು ಅರ್ಥ ಮಾಡ್ಕೊಂಡಿದ್ದೇನೆ. ಪೂರ್ತಿ ಇಂಗ್ಲೀಷಲ್ಲಿ ಮಾತಾಡಿದ್ರು ಕೂಡ ಕಷ್ಟ ಆಗ್ತದೆ. ಯಾಕಂದರೆ ನೀವು ಕನ್ನಡ ಬ್ಯಾಕ್ಗ್ರೌಂಡ್ PUC ತನಕ ಕನ್ನಡ ಬ್ಯಾಕ್ಗ್ರೌಂಡಲ್ಲಿರೋರು ಕೂಡ ಬಂದಿದ್ದೀರಿ. ನೋಡಿ, ಡೇಟಾ ಅನಾಲಿಸಿಸ್ ಒಬ್ಬ ಹಾಸ್ಪಿಟ್ಲನ್ನು ಆಳುವಂಥ ಅಧಿಕಾರಿಗೆ, ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ಗೆ ಬಹಳ ಅವಶ್ಯಕತೆ ಇರುತ್ತೆ. ಯಾಕೆ ಅಂದರೆ ಈ ಶತಮಾನದಲ್ಲಿ ಬಿಗ್ ಡೇಟಾ ಅನಾಲಿಸಿಸ್ ಅನ್ನೋದು ಒಂದು ದೊಡ್ಡ ಶಕ್ತಿಯಾಗಿ ಹೊರಹೊಮ್ಮಿದೆ. ಡೇಟಾ ಅನಾಲಿಸಿಸ್ ಅಂದರೆ ನಿಮ್ಮ ಹತ್ರ ಇರುವ ಡೇಟಾ ಅಂದ್ರೇನು? ಕೆಲವು ಅಂಕಿಅಂಶಗಳು, ಅದನ್ನು ಕನ್ನಡದಲ್ಲಿ ದತ್ತಾಂಶಗಳು ಅಂತೀವಿ, ಡೇಟಾ ಅಂತೀವಿ, ಸ್ಟ್ಯಾಟಿಸ್ಟಿಕ್ಸ್ ಅಂತೀವಿ, ರೆಕಾರ್ಡ್ಸ್ ಅಂತೀವಿ. ಯಾವುದೇ ಭಾಷೆಯಲ್ಲಿ ಕರೀರಿ, ಅದ್ರ ಕೆಲವು ಅಂಕಿಅಂಶಗಳನ್ನು ನಾವು ಡೇಟಾ ಅಂತ ಕರಿತೇವೆ. ಉದಾಹರಣೆಗೆ ಒಂದು ಹಾಸ್ಪಿಟ್ಲನ್ನು ನಡೆಸ್ತಾ ಇರೋರಿಗೆ ಇವತ್ತು ಹೊರ ರೋಗಿಗಳು ಎಷ್ಟು ಬಂದಿದ್ರು, ಇವತ್ತು ಒಳ ರೋಗಿಗಳು ಎಷ್ಟು ಬಂದಿದ್ರು ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಯಾತಕ್ಕೆ, ವೈ ಇಟ್ ಈಸ್ ಇಂಪಾರ್ಟೆಂಟ್ ಟು ಗೆಟ್ ಸಚ್ ಡೇಟಾ? ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ ವಿಲ್ ಕಮ್ ಟು ನೋ ವೇರ್ ಈ ಹ್ಯಾಸ್ ಟು ಸ್ಪೆಂಡ್ ದ ಬಜೆಟ್. ಎಲ್ಲಿ ತನ್ನ ಅನುದಾನವನ್ನು ಖರ್ಚು ಮಾಡಬೇಕು. ಹೊರ ರೋಗಿಗಳು ಹೆಚ್ಚಾಗಿದ್ದಾರಾ, ಇನ್ ಪೇಷಂಟ್ಸ್ ಹೆಚ್ಚಾಗಿದ್ದಾರಾ, ವೇರ್ ಹಿ ಹ್ಯಾಸ್ ಟು ಡೆಪ್ಯೂಟಿ ಸ್ಟಾಫ್, ಎಲ್ಲಿ ತನ್ನ ಸಿಬ್ಬಂದಿಯನ್ನು ಹೆಚ್ಚಾಗಿ ನಿಯೋಜಿಸಬೇಕು. ಅದಾದಮೇಲೆ ವೇರ್ ಹಿ ಹ್ಯಾಸ್ ಟು ಸ್ಪೆಂಡ್ ಬಜೆಟ್ ಅಂತ ನಾನು ಈಗಾಗಲೇ ಹೇಳಿದೆ. ಇನ್ ಪೇಷಂಟಲ್ಲಿ ಹೆಚ್ಚಾಗಿ ಇದ್ದಾಗ ಅಲ್ಲಿಗೆ ಹೆಚ್ಚು ಸ್ಟಾಫ್ನ ಕೊಡಬೇಕಾಗುತ್ತೆ, ಮತ್ತು ಬೇರೆ ಅನುದಾನ ಬಿಡುಗಡೆ ಮಾಡಬೇಕಾಗುತ್ತೆ, ಮತ್ತು ಅಲ್ಲಿಗೆ ಬೇಕಾಗುವಂಥ ಎಕ್ವಿಪ್ಮೆಂಟ್ಸ್ ಕೊಡಬೇಕಾಗುತ್ತೆ. ಅಥವಾ ಒಬ್ಬ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ಗೆ ಯಾವ ಡಾಕ್ಟ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ನೋಡಪ್ಪ ಈ ಡಾಕ್ಟ್ರಿಗೆ ಜಾಸ್ತಿ OPD ಬರ್ತಾ ಇದೆ, ಈ ಡಾಕ್ಟ್ರು OPD ಸಂಖ್ಯೆ ಬಹಳ ಕಡಿಮೆ ಇದೆ. ಯು ಕ್ಯಾನ್ ಅನಲೈಸ್ ದ ಇಂಡಿವಿಜುವಲ್ ಡಾಕ್ಟರ್ಸ್ ಪರ್ಫಾರ್ಮೆನ್ಸ್ ಆಲ್ಸೋ. ಅದೇ ಥರ ಇಂಡಿವಿಜುವಲ್ ಸ್ಟಾಫ್ ಪರ್ಫಾರ್ಮೆನ್ಸ್, ಆ ಸ್ಟಾಫ್ ಮೇಲೆ ಹೆಚ್ಚು ದೂರು ಬಂದಿಲ್ಲ, ಅಥವಾ ಆ ಸ್ಟಾಫು ಯಾವುದು KCT ಇಸ್ ಎ ರೆಕಾರ್ಡ್, ಔಟ್ ಪೇಷಂಟ್ ಇಸ್ ಎ ರೆಕಾರ್ಡ್, ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ ಅಂತ ಕರಿತೇವೆ ನಾವು ಅದನ್ನು, EHR. ಇದರಲ್ಲಿ ಮುಂದೆ ಹೋಗ್ತಾ ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ ಅಂತ, HMIS ಅಂತ. ನೀವೆಲ್ಲರೂ ಕೂಡ ನೀವೆಲ್ಲಿ ವಾಸವಿದ್ದೀರಿ ಅಲ್ಲಿರುವ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಭೇಟಿ ಕೊಡಿ, ನಿಮ್ಗೆ ಅರ್ಥ ಆಗ್ತದೆ ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್ HMIS ಡೇಟಾ ಅಂತ. ಇವತ್ತು ನಾವು ಸರ್ಕಾರಕ್ಕೆ ವರದಿ ಕೊಡಬೇಕಾದ್ರೆ HMIS ವರದಿ ಆಧಾರಿತವಾಗಿ ನಾವು ಅಂಕಿಅಂಶಗಳನ್ನು ಕೊಡ್ತೇವೆ. ಕರ್ನಾಟಕ ಡೆವಲಪ್ಮೆಂಟ್ ಪ್ರಾಜೆಕ್ಟ್ KDPಗೆ ಪ್ರೋಗ್ರಾಮಲ್ಲಿ KDPಗೆ ನಾವು ಕೊಡೋದು HMIS ಡೇಟಾನೇ. ಅದೇ ಥರ ನೀವು ಗರ್ಭಿಣಿಯರು ಮತ್ತು ಬಾಣಂತಿಯರಿಗೆ ಡೇಟಾ ಏನು ಮಾಡಿದೆ ಇವತ್ತು ಸರ್ಕಾರ, RCH ಪೋರ್ಟಲ್ ಅಂತ ಮಾಡಿದೆ, ರಿಪ್ರೊಡಕ್ಟಿವ್ ಆ್ಯಂಡ್ ಚೈಲ್ಡ್ ಹೆಲ್ತ್ ಪೋರ್ಟಲ್ ಅಂತ. ಅಲ್ಲೇ ಗರ್ಭಿಣಿಯರಿಗೆ ಏನು ಚಿಕಿತ್ಸೆ ಕೊಟ್ಟರು, ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಕೊಟ್ರಾ, TD ಇಂಜೆಕ್ಷನ್ ಕೊಟ್ರಾ ಅಂತ ಪೋರ್ಟಲಲ್ಲಿ ಎಂಟ್ರಿ ಮಾಡಬೇಕು. ನಾವು ANMಸ್ಗೂ ಕೂಡ ಕಿರಿಯ ಮಹಿಳಾ ಆರೋಗ್ಯ ಸಹಾಯಕರಿಗೂ ಕೂಡ ಟ್ಯಾಬ್ ಕೊಟ್ಟಿದ್ದೇವೆ. ಆ ಟ್ಯಾಬಲ್ಲಿ ಅವರು ರೆಕಾರ್ಡ್ ಎಂಟ್ರಿ ಮಾಡ್ತಾರೆ. ಅದು ಎಷ್ಟರ ಮಟ್ಟಿಗೆ ಮುಂದುವರೆದಿದೆ ಅಂದರೆ GPS ಆಧಾರಿತವಾಗಿರುತ್ತೆ. ಅಂದರೆ ಅವ್ರು ನಿಜವಾಗ್ಲೂ ಮನೆ ಭೇಟಿ ಕೊಟ್ಟು ಅವ್ರಿಗೆ ಸೇವೆ ಕೊಟ್ರಾ ಅಂತ. ಈ ಥರ ನೋಡುವಾಗ ನಿಮ್ಗೆ ಏನು ಅನಿಸ್ತು? ಒಂದು, ನಿಮ್ಮ ಅನುಭವಕ್ಕೆ ಬಂದಿರೋ ರೀತಿಯಲ್ಲಿ ಔಟ್ ಪೇಷಂಟ್ ಚೀಟಿ ಅದು ಎಲೆಕ್ಟ್ರಾನಿಕ್ ಆಗಿದೆ, EHR.
ಇನ್ ಪೇಷಂಟ್ ರೆಕಾರ್ಡ್ ಕೇಸ್ ಶೀಟ್ ಇರುತ್ತೆ. ಕಾರ್ಪೊರೇಟ್ ಹಾಸ್ಪಿಟ್ಲಿಗೆ ಹೋದರೆ ವೆನ್ ಯು ಗೋ ಟು ಕಾರ್ಪೊರೇಟ್ ಹಾಸ್ಪಿಟಲ್ಸ್ ಅಲ್ಲಿ ಕೇಸ್ ಶೀಟ್ಗಳು ಲಾಸ್ಟಿಗೆ ಇರ್ತದೆ ಅಷ್ಟೇ. ಆದರೆ ಎಲ್ಲ ಟ್ರೀಟಿಂಗ್ ಡಾಕ್ಟರ್ ಎಲ್ಲ ಟೈಪ್ ಮಾಡ್ತಾರೆ. ಅವ್ರು ಏನಾದ್ರು ಸೆಕೆಂಡ್ ಒಪಿನಿಯನ್ ಬೇಕಾಗಿದ್ರೆ ಬೇರೆ ಡಾಕ್ಟ್ರಿಂದ ಅಲ್ಲಿಂದನೇ ಸೆಂಡ್ ಮಾಡ್ತಾರೆ. ಅವ್ರ ಡೆಸ್ಕ್ಟಾಪ್ಗೆ ಹೋಗುತ್ತೆ ಅದು. ಅವ್ರಿಗೆ ಯೂಸರ್ ಐ ಡಿ ಪಾಸ್ವರ್ಡ್ ಕೊಟ್ಟಿರ್ತಾರೆ. ಅವ್ರು ಓಪನ್ ಮಾಡಿ ಆ ಪೇಷಂಟ್ ನೋಡಿದ್ಮೇಲೆ ಅವ್ರು ಒಪಿನಿಯನ್ ಕೊಡ್ತಾರೆ. ಆಮೇಲೆ ಏನಾದ್ರು ಡ್ರಗ್ಸ್ ಬೇಕಾದ್ರೆ ಅದರಲ್ಲೇ ಪ್ರಿಸ್ಕ್ರೈಬ್ ಮಾಡ್ತಾರೆ. ಅದು ಫಾರ್ಮಸಿಗೆ ಹೋಗುತ್ತೆ. ಅಲ್ಲಿ ಹೋದ ತಕ್ಷಣ ಒಂದು ಯುನೀಕ್ ಐಡೆಂಟಿಟಿ ನಂಬರ್ ಇರುತ್ತೆ, UID. ಅದನ್ನು ಓಪನ್ ಮಾಡಿದ ತಕ್ಷಣ, ಅಥವಾ ಮೆಡಿಕಲ್ ರೆಕಾರ್ಡ್ ನಂಬರ್ ಅಂತಲೂ ಕರೀತಾರೆ ಅದನ್ನು. ಅವ್ರು ಓಪನ್ ಮಾಡಿದಾಗ ಪೇಷಂಟ್ ಡೇಟಾ ಎಲ್ಲ ಬರುತ್ತೆ. ಆ ಫಾರ್ಮಸಿಲಿ ಅಲ್ಲೇ ಡ್ರಗ್ ವಿತರಣೆ ಆಗುತ್ತೆ. ಅದೇ ಇನ್ಶೂರೆನ್ಸ್ ಆಫೀಸ್ಗೆ ಹೋದರೆ ಅಲ್ಲೇ ಇನ್ಶೂರೆನ್ಸ್ ಕಚೇರಿ ಇರುತ್ತೆ. ಅಲ್ಲಿ ಇನ್ಶೂರೆನ್ಸ್ಗೆ ಹೋದರೆ ಅವರು MR ನಂಬರ್ ಕೊಟ್ಟ ತಕ್ಷಣ ಅವ್ರ ಇನ್ಶೂರೆನ್ಸ್ ಎಷ್ಟಿದೆ, ಪ್ರೀ ಆಥರೈಸೇಷನ್ ಆಗಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅವ್ರಿಗೆ ಇನ್ಶೂರೆನ್ಸ್ಗೆ ಎಲಿಜಿಬಲ್ ಇದ್ದಾರಾ ಇಲ್ವಾ ಅಂತ ಗೊತ್ತಾಗುತ್ತೆ. ಅವರಲ್ಲಿ ಹಾನರ್ ಮಾಡ್ತಾರೆ. ಇದನ್ನು ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ ಅಂತ ಕರಿತೀವಿ. ವಾಟ್ ಈಸ್ ದ ಬ್ಯೂಟಿ ಆಫ್ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್? You did not use much paper. You cannot alter the records. When you alter, there will be a time punch. ಕೇಸ್ ಶೀಟ್ನ ಇಷ್ಟ ಬಂದಾಗ ಬರ್ಕೊಂಡು ಪೇಷಂಟ್ ಬಂದಾಗ ಚೆನ್ನಾಗಿರಲಿಲ್ಲ ಅಂತ ಬರ್ಕೊಳ್ಳೋಕೆ ಸಾಧ್ಯತೆನೇ ಇಲ್ಲ. ಯಾಕಂದ್ರೆ ಎಂಟ್ರಿ ಮಾಡಿಬಿಟ್ಟಿರ್ತೀರ ಅದನ್ನು ರೆಕಾರ್ಡ್ಸು. ಸುಳ್ಳು ಹೇಳೋಕ್ಕಾಗಲ್ಲ. ಯು ಕೆನಾಟ್ ಲೈ ಆನ್ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್. ಇಟ್ ಈಸ್ ರಿಟ್ರೀವೇಬಲ್. ಯಾವಾಗ ಬೇಕಾದ್ರೂ ಮತ್ತೆ ತೆಗೆದು ನೋಡ್ಬೋದು. ಇನ್ನೊಬ್ಬರು ಡಾಕ್ಟ್ರಿಗೆ ಅದನ್ನು ಮಾಹಿತಿ ಕಳಿಸ್ಬೇಕಾದ್ರೆ ಒತ್ಕೊಂಡು ಹೋಗೋ ಥರ ಇರಲ್ಲ. ಯು ಕ್ಯಾನ್ ಸೆಂಡ್ ದ ರೆಕಾರ್ಡ್ಸ್ ಆನ್ ಡಿಜಿಟಲಿ. ಯು ಕ್ಯಾನ್ ಪ್ರಿಸ್ಕ್ರೈಬ್, ಯು ಕ್ಯಾನ್ ಡಿಸ್ಚಾರ್ಜ್ ಪೇಷಂಟ್ ಆನ್ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ಸ್. ಆ ಡಿಸ್ಚಾರ್ಜ್ ಕಾರ್ಡನ್ನು ಈಗ ಫಾರ್ ಎಕ್ಸಾಂಪಲ್ ಅವ್ರು ಇಲ್ಲಿಂದ ಅಪೋಲೋ ಹಾಸ್ಪಿಟ್ಲಿಗೆ ರೆಫರ್ ಆಗ್ತಾ ಇದೆ ಅಂದರೆ ಯು ಕ್ಯಾನ್ ಸೆಂಡ್ ದ ಡೇಟಾ ಫ್ರಮ್ ಹಿಯರ್ ಓನ್ಲಿ. ಆ್ಯಂಡ್ ದೇರ್ ಈಸ್ ಸಮಥಿಂಗ್ ಕಾಲ್ಡ್ ಆಸ್ ಇಮೇಜಸ್, ಇನ್ವೆಸ್ಟಿಗೇಷನ್ಸ್. ಅದನ್ನು ಕೂಡ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡಲ್ಲಿ ಯು ಕ್ಯಾನ್ ಸೆಂಡ್ ದ ಇಮೇಜಸ್, ಯು ಕ್ಯಾನ್ ಸೆಂಡ್ ದ ಇನ್ವೆಸ್ಟಿಗೇಷನ್ಸ್. ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡು ಈ ಹಾಸ್ಪಿಟಲ್ ಅಂತ ಕಾರ್ಯಕ್ರಮದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರದಲ್ಲೂ ಕೂಡ ಈಗಾಗಲೇ KC ಜನರಲ್ ಆಸ್ಪತ್ರೆ ಆಗಿದೆ, ತುಮಕೂರು ಆಗ್ತಾ ಇದೆ. ಆ ಥರ ಎಲ್ಲ ರೆಕಾರ್ಡ್ಸು ಕೂಡ ಡಿಜಿಟೈಸ್ ಆಗ್ತಾ ಇದೆ ಈ ಹಾಸ್ಪಿಟ್ಲಿನ ಕಾರ್ಯಕ್ರಮದಲ್ಲಿ. ಸೊ ಪೇಷಂಟ್ ನಿಡ್ ನಾಟ್ ಕ್ಯಾರಿ ದ ಹ್ಯೂಜ್ ರೆಕಾರ್ಡ್ಸ್ ಆಫ್ ಪೇಪರ್ಸ್. ಅಲ್ಲಿ ಹೋಗ್ಬಿಟ್ಟು MR ನಂಬರ್ ಕೊಟ್ಟ ತಕ್ಷಣ ಓಪನ್ ಆಗುತ್ತೆ. ಅವನು ವೆನ್ ದ ಪೇಷಂಟ್ ಹ್ಯಾಡ್ ಕಮ್ ಪಾಸ್ಟ್ ಟು ದ ಹೆಲ್ತ್ ಫೆಸಿಲಿಟಿ, ವಾಟ್ ವೇರ್ ದ ಇನ್ವೆಸ್ಟಿಗೇಷನ್ಸ್ ಆರ್ಡರ್ಡ್, what was the condition of the patient anta you can easily access. One is electronic health record. Second, real time data. Any hospital administrator, he can sit in his office and you can see the dashboard. He can see where are the number of patients crowded. As any patient has come to the cath lab, as any patient has come to the MR. See, MRI machine ಹಾಕಿದ ತಕ್ಷಣ ಹಾಸ್ಪಿಟ್ಲಿಗೆ huge ಕಾಸ್ಟ್ ಆಗುತ್ತೆ. You can analyze from the dashboard. The moment it is entered, there are no MRI patients today. So what is the budget I have utilized I have spent on the MRI machine. So MRI machine is not utilized properly. Real-time data. An administrator can sit in his office and he can analyze real-time data of the office, patients and doctor performance also. And there are some records in pharmacy. Digitize. He can maintain the records of sedative drugs, non-sedative drugs, anti-cancer drugs, scheduled diseases. For example, HCQS, it is used in corona now, and there is remdesivir used in corona. He has to keep the records. The number of drugs dispensed in the pharmacy easily comes to the dashboard of the administrators, and he can see what type of patients are coming today. If he is prescribing the drugs for influenza-like illness, there are more patients coming for influenza-like illness. And the compliance rate of the patient. Is the patient happy? How you will know patient is happy from your treatment? There are many methods. One is exit survey. You can give a checklist to the patient. Patient will tick, food was okay, doctor treatment was okay, doctor communicated in our own native language, doctor told me the instructions after discharge of the hospital, what I should do at home. This is called as exit survey. Many corporate hospitals give a checklist. You can tick and their SMS comes. Was your stay at the hospital was good? Did the nurse communicate to you in good manner? Was the doctor treatment appeal to you? Like that. Even exit survey can be undertaken in government hospitals also. So that is one type of tool. That is nothing but a paper-based checklist.
one is electronic health records. So what you can do with electronic health record, a patient treated at Belgaum can come to Tumkur and he can say his number to district hospital Tumkur OPD. Whole data, all patient information opens in front of a treating doctor. So he can treat the patient with patient did not carry the paper reports with him. That is the beauty of electronic health record. And with health management information system, there are more than 150 PHCs in Tumkur. What happens? Each PHC will feed the data on its portal. A administrator, for example, district health officer will know which PHC is utilizing more drugs. Suppose a PHC has indented more for oral rehydration solution, more for IV fluids, he can ask why you have utilized so much IV fluids. Was the dengue break was there, or any diarrheal diseases break was there, or any food poisoning was there. So this is called health management information system. There are number of softwares available in the market. Any hospital can utilize its own app, its own application, but the intention is collection of the records from the patient. It can be utilized where the budget should be utilized, where the manpower should be deployed, and even it can be utilized for patients individual monitoring of their health. Patient himself can monitor his health. Patient can have a digital thermometer. Patient can have a pulse oximeter. Patient at home. Suppose in a corona patient, if you are sending the patient home, he can see pulse oximeter is recording. He can see his temperature. Then he can upload on the any portal. The treating doctor sitting at home can understand how the patient is doing. Another tool is telemedicine. You can use telemedicine as a methodology of treatment, especially when it is fearful or when it is risky to see the patient in corona times. Then what you can do is improve the population health. You need not use the data only for the single patient. Suppose you are surveying a whole population of example 5,000 population. How many are above 60 years? How many are having diabetes? How many are having hypertension? That data can come in either in a Google spreadsheet or in a Google portal or any app based data. That data will come to the health administrator. He can understand if I conduct a health camp in that given population, what type of patients I am going to get. You see nowadays, corporate hospitals also do health checkup camps. They can do breast cancer screening camps, they can do ovarian cancer screening camps, or they can do diabetes and hypertension. They check the population survey and they'll come and do the camps there. So this is nothing but ಪ್ರೆಡಿಕ್ಟಿವ್ ಅನಾಲಿಸಿಸ್. ಊಹೆ ಮಾಡೋದು ಇಲ್ಲಿ ಹೋದ್ರೆ ಜನ ಇಂಥವ್ರು ಜಾಸ್ತಿ ಸಿಗ್ತಾರೆ, ಇಲ್ಲಿ ಹೋದ್ರೆ ರಕ್ತ ಕಡಿಮೆ ಇರೋರು ಸಿಗ್ತಾರೆ. ಪಾವಗಡದಲ್ಲಿ ಹೋದ್ರೆ ಫ್ಲೋರೋಸಿಸ್ ಇರೋರು ಸಿಗ್ಬೋದು, ಆ ನೀರೇ ಆ ಥರ ಇದೆ, ಫ್ಲೋರೋಸಿಸ್ ಇರೋರು ಸಿಗ್ಬೋದು. ಜಂತು ಹುಳಿನ ಬಾಧೆ ಪಾವರ್ಟಿಯಲ್ಲಿರುತ್ತೆ, ಅಲ್ಲಿ ಜಂತು ಹುಳುವಿನ ಬಾಧೆ ಸಿಗುತ್ತೆ. ಸೊ ಅಲ್ಲಿ ಅನಿಮೆ ಇರೋರು ಸಿಗ್ತಾರೆ ಅಂತ ಹೋಗಿ ನಾವು ಹೆಲ್ತ್ ಕ್ಯಾಂಪ್ನ ಅನಾಲಿಸಿಸ್ ಮಾಡ್ಬೋದು. ಈ ಹೆಲ್ತ್ ಡೇಟಾನ ಯಾವುದಕ್ಕೆ ಬಳಸ್ತೀವಿ, ವೈ ಇಟ್ ಈಸ್ ಯುಟಿಲೈಸ್ಡ್ ಅಂದರೆ, ಒನ್ ಟು know the health of the patient, how the patient is progressing, whether the patient is deteriorating or progressing in referral system or image or sending the investigation, or to know the performance of an individual doctor. Then you can tune the individual doctor to the goals of the organization. ನೋಡಪ್ಪ, ಇಷ್ಟು ನಮ್ಮಲ್ಲಿ ಕ್ಯಾತ್ ಆಗಬೇಕು, ಆ್ಯಂಜಿಯೋಗ್ರಾಮ್ ಆಗಬೇಕು, ಇಲ್ಲ ನಮ್ಮ ಆಸ್ಪತ್ರೆಗೆ ಆದಾಯ ಕಡಿಮೆ ಆಗುತ್ತೆ, ನೀನೇನಪ್ಪ ಬರೀ ಮೂರೇ ಆ್ಯಂಜಿಯೋ ಮಾಡಿದ್ಯಾ ಹೋದ ತಿಂಗಳು ಅಂದರೆ ಸುಮ್ಮನೆ ಪೇಷಂಟಿಗೆ ಆತ ಮಾಡೋದು ಬೇಡ. ಬಟ್ ಆತನ ಒ ಪಿ ಡಿನೇ ಕಡಿಮೆ ಇದ್ದರೆ, ಆತನ ಪಾಪ್ಯುಲಾರಿಟಿನೇ ಕಡಿಮೆ ಇದ್ದರೆ ಅವಾಗ ನಾವು ಆ ಡಾಕ್ಟ್ರನ್ನ ತೆಗಿಬೇಕಾಗುತ್ತೆ, ಇಲ್ಲ ಅಂದರೆ ಆ ಡಾಕ್ಟರ್ದು ಕಮ್ಯುನಿಕೇಷನ್ನ ನಾವು ಹೆಲ್ಪ್ ಮಾಡಬೇಕಾಗುತ್ತೆ, ಇಲ್ಲ ಆತನಿಗಿರುವ ಕುಂದುಕೊರತೆಗಳನ್ನ ನಿವಾರಿಸ್ಬೇಕಾಗುತ್ತೆ. ಸೊ ರಿಯಲ್ ಟೈಮ್ ಡೇಟಾ ತೊಗೋಬೋದು. ಅಕಸ್ಮಾತ್ ನಿದ್ರೆ ಮಾತ್ರ ನುಂಗ್ಬಿಟ್ಟು ತಾನೇ ಸ್ಟಾಫೇ ನುಂಗ್ಬಿಟ್ಟು ಔಟ್ ಪೇಷಂಟಲ್ಲಿ 300 ಖರ್ಚಾಯಿತು 400 ಖರ್ಚಾಯಿತು ಅಂತಿದ್ರೆ ಫಾರ್ಮಸಿ ಡೇಟಾಬೇಸ್ ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಮತ್ತು ನಾನು ಈಗಾಗಲೇ ಹೇಳ್ದಂಗೆ ಇಟ್ ಇಸ್ ಕಾಲ್ಡ್ ಪ್ರಿಡಿಕ್ಟಿವ್ ಅನಾಲಿಸಿಸ್.
ಮತ್ತೇನಾಗುತ್ತೆ ಅಂದರೆ ಯು ಕ್ಯಾನ್ ಸ್ಟೋರ್, ಶೇಖರಿಸ್ಬೋದು, ಪ್ರೊಟೆಕ್ಟ್ ಮಾಡ್ಬೋದು, ಸೇಫ್ ಗಾರ್ಡ್ ಆ್ಯಂಡ್ ಸೆಕ್ಯೂರಿಟಿ. ಪೇಷಂಟ್ ಡೇಟಾ ಬೇರೆಯವ್ರ ಕೈಗೆ ಸಿಗ್ದಂಗೆ ಇಡ್ಬೋದು. ಇದೆಲ್ಲ ಎತ್ಕೊಂಡು ಹೊರಟೋಗ್ಬೋದು. ಪಾಸ್ವರ್ಡ್ ಹಾಕಿಟ್ಬಿಟ್ರೆ ಸಿಗೋಲ್ಲ. ಆ ಪೇಷಂಟ್ ಡೇಟಾ ಸೇಫ್ ಆಗಿರುತ್ತೆ, ಸ್ಟೋರ್ ಆಗಿರುತ್ತೆ, ಬೇಕಾದಾಗ ತೆಗಿಬೋದು, ಸೆಕ್ಯೂರ್ ಆಗಿರುತ್ತೆ, ಅದು ಸುರಕ್ಷತೆಯಿಂದ ಕೂಡಿರುತ್ತೆ. ಇಷ್ಟು ಬೆನಿಫಿಟ್ಸು ನಮಗೆ EHR ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡಲ್ಲಿ ಇರುತ್ತೆ. ಸೊ ಇದನ್ನು ಟೂಲ್ಸ್ ಫಾರ್ ಡೇಟಾ ಅನಾಲಿಸಿಸ್ ಅಂತ ಕರಿತೇವೆ. ಒಂದು ಪೇಪರ್ ಬೇಸ್ಡ್ ಡೇಟಾ, ಒಂದು ಡಿಜಿಟೈಸ್ಡ್ ಡೇಟಾ, ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್. ಆ ಬಿಗ್ ಡೇಟಾ ಅನಾಲಿಸಿಸ್ ಅನ್ನೋದು ಈ ಶತಮಾನದ ಒಂದು ಹೊಸ ವಿದ್ಯೆ ಆಗಿದೆ. ಅದನ್ನು ಅನಾಲಿಸಿಸ್ ಮಾಡೋಕ್ಕೆ ಬರೋದೇ ಒಂದು ಕೆಲಸ. ಅದನ್ನು ನೀವು ಡ್ಯಾಶ್ ಬೋರ್ಡ್ಗೆ ಹಾಕೋಬೋದು. ಈ ವಾರ್ಡಲ್ಲಿ ಇಷ್ಟು ಜನ ಇದ್ದಾರೆ, ಇಲ್ಲಿ ಗುಂಪು ಕೂಡಿದ್ದಾರೆ, ಪಿಕ್ಚರ್ ಬೇಸ್ಡ್ ಹಾಕೋಬೋದು, GPS ಬೇಸ್ಡ್ ಹಾಕೋಬೋದು, ಅಥವಾ ಸ್ಪಾಟ್ ಮ್ಯಾಪಿಂಗ್ ಮಾಡ್ಬೋದು, ಬಾರ್ ಡಯಾಗ್ರಾಮ್ ಮಾಡ್ಬೋದು. ಇವೆಲ್ಲ ಮಾಡಿಬಿಟ್ಟು ಒಂದು ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರು ನಾನು ದುಡ್ಡೆಲ್ಲ ಖರ್ಚು ಮಾಡಬೇಕು, ವೇರ್ ಐ ಶುಡ್ ಸ್ಪೆಂಡ್ ದ ಬಜೆಟ್. ಇವಾಗ ಏನಾಗಿದೆ, ಬರ್ತಾ ಇರೋರೆ 15 OPD, ನಮ್ಮ ಸ್ಟಾಫ್ ಜಾಸ್ತಿ ಇದ್ದಾರೆ, ನಮ್ಮ ಆಸ್ಪತ್ರೆಗೆ ಖರ್ಚು ಜಾಸ್ತಿ ಆಗಿದೆ, ಇಷ್ಟು ಜನನ ನಾನು ತೆಗೆದಾಕ್ಬಿಡ್ಬೋದು, ಇಷ್ಟು ಜನ ನಮ್ಗೆ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಇರೋದು 10 ಡಯಾಲಿಸಿಸ್ ಮಿಷಿನು, ಬಳಕೆ ಆಗ್ತಾ ಇರೋದು 2 ಮೆಷಿನ್. ಸೈಕಲ್ ಇಂಪ್ರೂವ್ ಆಗ್ತಾ ಇಲ್ಲ, ಡೇಟಾಬೇಸು ಅಲ್ಲೂ ಡೇಟಾಬೇಸ್ ಬರುತ್ತೆ. ಸೊ ನಾವು 8 ಡಯಾಲಿಸಿಸ್ ಮಿಷಿನ್ನ ತೆಗಿಬೋದು. ಇಲ್ಲ ಅಂದರೆ ನಮಗೆ 200 ಸೈಕಲ್ ಡಯಾಲಿಸಿಸ್ ಆಗ್ತಾ ಇದೆ, ಪೇಷಂಟು ವೆಯ್ಟಿಂಗ್ ಟೈಮ್ ಜಾಸ್ತಿ ಆಗ್ತಾ ಇದೆ, ಪೇಷಂಟು ವೆಯ್ಟಿಂಗ್ ಅವರ್ಸ್ ಜಾಸ್ತಿ ಆದಾಗ ಹಾಸ್ಪಿಟ್ಲಿಗೆ ಕೆಟ್ಟ ಹೆಸರು ಬರುತ್ತೆ, ಇನ್ನೂ 3 ಡಯಾಲಿಸಿಸ್ ಮಿಷಿನ್ ತಗೊಳ್ಳೋಣ ನಾವು. ಈ ಥರ ಯೋಚನೆ ಮಾಡೋಕ್ಕೆ ಏನಾಗುತ್ತೆ, ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡು ಹೆಲ್ಪ್ ಆಗುತ್ತೆ. ಸೊ ಎನಿ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ ಇಸ್ ಎ ಬೂನ್, ವರ ಒಬ್ಬ ಹಾಸ್ಪಿಟಲ್ ಅಡ್ಮಿನಿಸ್ಟ್ರೇಟರ್ಗೆ. ಸೊ ನೀವು ನಿಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಡಿ, ಅಲ್ಲಿ ಹತ್ರ ಇರೋವಂಥದ್ದು. ಲಾಕ್ಡೌನಲ್ಲಿ ಊರು ಸೇರ್ಕೊಂಡು ಬಿಟ್ಟಿದ್ದೀರಾ ನೀವೆಲ್ಲ. EHRಗೆ ನೀವು ಅಲ್ಲಿ ಹೋಗಿ OPD ಚೀಟಿ ಹೆಂಗೆ ಡೆವಲಪ್ ಮಾಡ್ತಾ ಇದ್ದಾರೆ. ಇನ್ನೊಂದು ಡಿಂಕ್ ಅಂತ ಒಂದು ನಾವು ಸಾಫ್ಟ್ವೇರನ್ನು ಬಳಸಿದ್ದೀವಿ, ಅದರಲ್ಲಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೂಡ ಫಿಕ್ಸ್ ಮಾಡ್ಬೋದು. ಮನೆಯಲ್ಲೇ ಪೇಷಂಟ್ ಇಟ್ಕೊಂಡು ನಾನು ಎಷ್ಟು ಗಂಟೆಗೆ ಆಸ್ಪತ್ರೆಗೆ ಬರಬೇಕು ಅಂದರೆ ಕಾಲ್ ಸೆಂಟರ್ ಓಪನ್ ಮಾಡ್ಬೋದು. ಅವ್ರು ಯಾವಾಗ ಆಸ್ಪತ್ರೆಗೆ ಬರ್ಬೋದು ಅಂತ ಅವ್ರಿಗೆ ಅಪಾಯಿಂಟ್ಮೆಂಟ್ ಕೂಡ ಟೋಕನ್ ಬೇಸ್ಡ್ ಆಗಿ ಫಿಕ್ಸ್ ಮಾಡ್ಬೋದು. ಅವರ ವೆಯ್ಟಿಂಗ್ ಟೈಮ್ ಕಡಿಮೆ ಆಗುತ್ತೆ. ಅದು ಡಿಂಕ್ ಅಂತ ನಾವು ಈಗಾಗಲೇ ತುಮಕೂರಲ್ಲಿ ಕೂಡ ಮಾಡಿದ್ದೇವೆ. ಮತ್ತೇನಾಗಿದೆ, ನೀವು ಹೋಗಿ RCH ಪೋರ್ಟಲ್ ಅಂತ ಒಂದು ಡೇಟಾ ಇದೆ ನೋಡಿ, ಅದು ತಾಯಿ ಕಾರ್ಡ್ ಇಸ್ ಎ ಡೇಟಾ. ತಾಯಿ ಕಾರ್ಡ್ ಕೂಡ ಒಂದು ಪ್ರಿಂಟೆಡ್ ಮ್ಯಾಟರ್ ಇರುವಂಥ ಕಾಗದದ ಡೇಟಾ. ಆ ತಾಯಿ ಕಾರ್ಡಲ್ಲಿರುವ ಮಾಹಿತಿಯನ್ನು ನಾವು RCH ಪೋರ್ಟಲಲ್ಲಿ ಹಾಕ್ತೇವೆ. ಅದು ಡಿಜಿಟೈಸ್ ಡೇಟಾ, ಇದು ಹಾರ್ಡ್ ಡೇಟಾ. ಸೊ ಅದಲ್ಲೇ ನೀವು ಅರ್ಥ ಮಾಡ್ಕೊಳ್ಳಿ, RCH ಪೋರ್ಟಲ್ಲು ತಾಯಿ ಕಾರ್ಡ್ ಲಿಂಕ್ ಇದೆ, ಅದರಲ್ಲಿರೋ ಮಾಹಿತಿನೇ ಇದರಲ್ಲಿದೆ. ಬಟ್ ತಾಯಿ ಕಾರ್ಡನ್ನು ನೀವು ಈಗ ಕೂತ್ಕೊಂಡು ಒಬ್ಬರು ಡೈರೆಕ್ಟರು ಆ ಪೇಷಂಟ್ಗೆ ಏನಾಗಿದೆ ಅಂತ ನೋಡ್ಬೇಕಾದ್ರೆ ತಾಯಿ ಕಾರ್ಡ್ ತೊಗೊಂಡು ತೋರ್ಸೋಕ್ಕಾಗಲ್ಲ. ತಾಯಿ ಕಾರ್ಡ್ ತುಮಕೂರಲ್ಲಿದೆ, ತಾಯಿ ಮರಣ ಆಗೋಯ್ತು ಅಂತ ಇಟ್ಕೊಳ್ಳಿ, ಡೈರೆಕ್ಟರ್ ನಿಮ್ಗೆ ಇಮಿಡಿಯೇಟಾಗಿ ಫೋನ್ ಮಾಡ್ತಾರೆ DHOಗೆ, ಏನಾಯಿತು ಆ ಗರ್ಭಿಣಿಗೆ ಅಂತ. ಅವಾಗ ತಾಯಿ ಕಾರ್ಡ್ ತೋರಿಸ್ಕೊಂಡು ಸ್ಕ್ಯಾನ್ ಮಾಡ್ಕೊಂಡು ಹಾಕೊಳ್ಳೋ ಕಾಲ ಹೊರಟೋಯ್ತು. ಅವ್ರು RCH ಪೋರ್ಟಲ್ ಓಪನ್ ಮಾಡ್ತಾರೆ, ಆಕೆಗೆ ಯುನೀಕ್ ಐಡೆಂಟಿಟಿ ನಂಬರ್ ಕೊಟ್ಟಿರ್ತಾರೆ, ಆಕೆಗೆ ಐರನ್ ಆ್ಯಂಡ್ ಫೋಲಿಕ್ ಆ್ಯಸಿಡ್ ಯಾವಾಗ ಕೊಟ್ಟರು, ಅವಳಿಗೆ ರಿಸ್ಕ್ ಪ್ರೆಗ್ನೆನ್ಸಿನ ಅಂತ ನೋಡಿದ್ರಾ ಇಲ್ವಾ, ಅವಳು ಯಾವಾಗ ಲಾಸ್ಟ್ ವಿಸಿಟ್ ಕೊಟ್ಟಿದ್ಲು, ಇದನ್ನೆಲ್ಲ ಅಪ್ಲೋಡ್ ಮಾಡಿದರೆ ಅವ್ರೇನಾಗುತ್ತೆ, ಡೈರೆಕ್ಟ್ ಹೇಳ್ತಾರೆ, ಹೌದಪ್ಪ ನೀವು ಚೆನ್ನಾಗಿ ಸೇವೆ ಕೊಟ್ಟಿದ್ದೀರಾ, RCH ಪೋರ್ಟಲಲ್ಲಿ ಎಲ್ಲ ಕಾಣ್ತಾ ಇದೆ ಅನಿಸುತ್ತೆ. ನೋಡಿ, ತಾಯಿ ಕಾರ್ಡ್ ಡೇಟಾ ಇಸ್ ಕನ್ವರ್ಟೆಡ್ ಟು ದ ಡಿಜಿಟೈಸ್ ಡೇಟಾ. ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್, ಇಟ್ ಕ್ಯಾನ್ ಬಿ ಸೀನ್ ಎನಿವೇರ್, ಎನಿ ಟೈಮ್, ಎನಿ ಪ್ಲೇಸ್. ಕರೆಕ್ಟ್ ಅಲ್ಲ? ಸೊ ಅದಕ್ಕೋಸ್ಕರ ಎಲೆಕ್ಟ್ರಾನಿಕ್ ಹೆಲ್ತ್ ರೆಕಾರ್ಡ್ ಈ ಶತಮಾನದ ಅತ್ಯಂತ ಅವಶ್ಯಕತೆ ಇರೋ ರೆಕಾರ್ಡು. ಸರ್ಕಾರ ಕೂಡ ಇದ್ದೇ ಬಿದ್ದಿಲ್ಲ, ಅದರಲ್ಲಿ ನಾವು ಕೂಡ EHR ಮಾಡ್ತಾ ಇದ್ದೀವಿ. ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಹೋಗಿ RCH ಪೋರ್ಟಲ್ ನೋಡಿ, HMIS ಡೇಟಾ ನೋಡಿ, ಹೆಲ್ತ್ ಮ್ಯಾನೇಜ್ಮೆಂಟ್ ಇನ್ಫಾರ್ಮೇಷನ್ ಸಿಸ್ಟಮ್. ಆವಾಗ ನಿಮ್ಗೆ ಏನೇ ಕ್ವಶನ್ಸ್ ಇದ್ರೂ ಕೂಡ ಟೂಲ್ ಅನಾಲಿಸಿಸ್ ಆ್ಯಂಡ್ ಡೇಟಾ ಪ್ರೊಸೆಸಿಂಗ್ ಟು ಎ ಹೆಲ್ತ್ ಅಡ್ಮಿನಿಸ್ಟ್ರೇಟರ್ ಬಗ್ಗೆ ನಿಮ್ಮ ಕ್ವಶನ್ಸ್ಗಳನ್ನ ವಾಟ್ಸಪ್ ಗ್ರೂಪಲ್ಲಿ ಹಾಕಿ ನಾನು ಉತ್ತರ ಕೊಡ್ತೀನಿ. ಇನ್ನೊಂದು ಯೂಟ್ಯೂಬ್ ಕ್ಲಾಸ್ ಬಿಟ್ಕೊಡ್ತೀನಿ. ಎಲ್ಲ ಸ್ಟೂಡೆಂಟ್ಸ್ಗಳಿಗೂ ನಿಮಗೆ ಫಸ್ಟ್ ಯೂಟ್ಯೂಬ್ ಕ್ಲಾಸು ಸಕ್ಸಸ್ ಆಗಲಿ. ನೀವು ಟೂಲ್ ಅನಾಲಿಸಿಸ್ನ ಓದ್ತೀರಾ, ನಿಮ್ಮ ಹತ್ತಿರದ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ಭೇಟಿ ಕೊಟ್ಟು 2 ತಾಯಿ ಕಾರ್ಡ್ ನೋಡಿ, OPD ಚೀಟಿ ನೋಡಿ, ಇನ್ಪೇಷಂಟ್ ಕೇಸ್ ಶೀಟ್ ನೋಡಿ, ಡಿಸ್ಚಾರ್ಜ್ ಕಾರ್ಡ್ ನೋಡಿ, ಇಷ್ಟು ನೋಡಿಬಿಟ್ಟು RCH ಪೋರ್ಟಲ್ ನೋಡಿಬಿಟ್ಟು, HMIS ಡೇಟಾ ನೋಡಿಬಿಟ್ಟು, HMIS ಪೋರ್ಟಲ್ ನೋಡಿಬಿಟ್ಟು ವಾಟ್ಸಪ್ ಗ್ರೂಪಲ್ಲಿ ತಮ್ಮ ಕ್ವಶನ್ಸ್ನ ಹಾಕಿ. ಸೊ ಆಲ್ ದ ಬೆಸ್ಟ್, ಬಾಯ್ ಎವ್ರಿ ಸ್ಟೂಡೆಂಟ್, ಆಲ್ ದ ಬೆಸ್ಟ್, ಬಾಯ್. ಇಲ್ಲ